ಹೌದು, ಗಿಲ್ಲಿಗೆ ಕಂಪ್ಲೀಟ್ ಆಗಿ ಶಾಕ್ ಆಗಿದೆ. ಈ ರೀತಿಯ ಒಂದು ಫ್ಯಾನ್ ಮೂಮೆಂಟ್ ನವರು ನಿಜವಾಗ್ಲು ಯಾವ ರೀತಿ ಮೇಂಟೈನ್ ಮಾಡೋದು ಅಂತಾನೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಎಲ್ಲೇ ಹೋದ್ರು ಕೂಡ ಫ್ಯಾನ್ಸ್ ಗಳು ಮುತ್ತಿಗೆ ಹಾಕ್ತಾರೆ, ಸೆಲ್ಫಿ ವಿಡಿಯೋಗಾಗಿ ಮುಗಿ ಬೀಳ್ತಾರೆ, ಆಟೋಗ್ರಾಫ್ ಅಂತೆ ಮಾತನಾಡಿಸೋಕಂತ. ಸೊ ಈ ರೀತಿ ಎಲ್ಲ ನಿಜವಾಗ್ಲು ಯಾವುದೇ ಒಂದು ಕಾರ್ಯಕ್ರಮ ತೊಗೊಳ್ಳಿ, ಸಣ್ಣ ಕಾರ್ಯಕ್ರಮ ಇದು ದೊಡ್ಡ ಕಾರ್ಯಕ್ರಮ ಆದ ತನಕ ಅಭಿಮಾನಿಗಳು ಎಲ್ಲಾ ಕಡೆ ಇರ್ತಾರೆ, ಎಲ್ಲಾ ಕಡೆ ಗುರ್ತಿಡಿಯುತ್ತಾರೆ. ಈ ಒಂದು ರೆಕಗ್ನೇಷನ್ ನಿಜವಾಗ್ಲು ಕೂಡ ಸೂಪರ್. ಮತ್ತೆ ಯಾವ ರೀತಿ ಮುಂದಿನ ಹೆಜ್ಜೆಯನ್ನ ಇಡಬೇಕು ಅಂತ ಕೂಡ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಸುದೀಪ್ ಸರ್ಗೂ ಕೂಡ ಕಾಲ್ ಮಾಡಿ ಮಾತನಾಡಿಸ್ತಾರೆ. ಸುದೀಪ್ ಸರ್ ಕೂಡ ಬಹಳನೇ ಖುಷಿ ಪಡ್ತಾರೆ. ಈ ಒಂದು ಸೀಸನ್ ಇರ್ಬೇಕು, ಇಷ್ಟೊಂದು ಹೈಪ್ ಮತ್ತೆ ವಿನ್ನರ್ ಗೆ ಇಷ್ಟೊಂದು ನೇಮ್ ಫೇಮ್ ಸಿಕ್ಕಿರುವಂತದ್ದು, ಫಾಲೋವರ್ಸ್ ಕೂಡ ಜಾಸ್ತಿ ಆಗಿದ್ದಾರೆ. ತುಂಬಾ ಜನ ಇವ್ರನ್ನ ಇಷ್ಟ ಪಡ್ತಾರೆ, ಲೈಕ್ ಮಾಡ್ತಾರೆ, ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಅಷ್ಟೇನೆ. ಸೊ ಹೀಗಾಗಿ ಸುದೀಪ್ ಸರ್ಗೂ ಬಹಳನೇ ಖುಷಿಯಾಗಿ ಅವರು ಕೂಡ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ದಾರೆ. ನೋಡಿಕೊಂಡು ಹೆಜ್ಜೆಯನ್ನ ಇಡಬೇಕಾಗಿ ಅಂತ ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ತಿಳಿಸಿದ್ದಾರೆ. ಮತ್ತೆ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು, ಶೋಸ್ ಗಳು ಎಲ್ಲವೂ ಕೂಡ ಸಿಗ್ತಾ ಇದೆ. ಮತ್ತೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳು ಪರಿಚಯ ಆದ್ರು, ರಾಜಕೀಯ ವ್ಯಕ್ತಿಗಳು ಪರಿಚಯ ಆದ್ರು, ಎಲ್ಲರೂ ಕೂಡ ಗಿಲ್ಲಿಗೆ ಸನ್ಮಾನವನ್ನ ಮಾಡಿ ಕಳಿಸ್ತಿದ್ದಾರೆ. ಇದಕ್ಕಿಂತ ಒಂದು ಖುಷಿಯ ವಿಚಾರ ಇನ್ನೇನಿದೆ. ತಂದೆ ತಾಯಿ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಫ್ಯಾಮಿಲಿಗೆ ಸಮಯವನ್ನ ಕೊಡಕ್ಕಾಗಿಲ್ಲ, ಅಷ್ಟರ ಮಟ್ಟಿಗೆ ಬಿಸಿ. ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ಲಿಸ್ಟ್ ಮಾಡಿ ಇಟ್ಕೊಂಡಿದ್ರು, ಅಲ್ಲಿಗೆ ಭೇಟಿ ಕೊಡೋದಾಗಿರ್ಬೋದು, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು ಗಿಲ್ಲಿ ನಟ. ಅವ್ರಿಗೂ ಕೂಡ ಅಂದ್ಕೊಂಡಿರ್ಲಿಲ್ಲ ಅಕಸ್ಮಾತ್ ಗೆದ್ರೂ ಇಷ್ಟೊಂದು ನೇಮ್ ಫೇಮ್ ಸಿಗುತ್ತೆ ಅಂತ. ಬಟ್ ಇಷ್ಟೊಂದು ಜನ ಫಾಲೋ ಮಾಡ್ತಾರೆ, ಇಷ್ಟ ಪಡ್ತಾರೆ, ಮೆಚ್ಚಿಕೊಂಡಿದ್ದಾರೆ ಅಂತ ಹೇಳ್ಬೋದು.